ಈ ಕೊರೋನಾ ಬಂದಂತ ಸ್ಟಾರ್ಟಿಂಗ್ ಟೈಮಲ್ಲಿ ಜನರಿಗಿದ್ದಂತ ಭಯ, ಆತಂಕ, ಹೆದರಿಕೆ, ಎಚ್ಚರಿಕೆ ಇವಾಗಿಲ್ಲ. ನಿಧಾನವಾಗಿ ಕಡಿಮೆ ಆಗ್ತಾ ಇದೆ. ಸರ್ಕಾರ ಜನರ ಹಿತದೃಷ್ಟಿಯಿಂದ ಆರ್ಥಿಕವಾಗಿ ಬಹಳ ಜನ ಕುಗ್ಗಿ ಹೋಗಿದ್ರು. ಅದು ಮತ್ತಷ್ಟು ಕುಗ್ಗಿ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಹಂತವಾಗಿ ಅನ್ಲಾಕ್ ಏನೋ ಮಾಡ್ತು, ಜನರಿಗೆ ಈಸಿ ಆಗಲಿ ಅಂತ, ಅವ್ರ ಜೀವನ ನಡೆಸೋದಕ್ಕೆ ಸುಲಭ ಆಗಲಿ, ಸ್ವಲ್ಪ ಸಹಕಾರಿ ಆಗಲಿ ಅಂತ. ಬಟ್ ಜನ ಮಾತ್ರ ಇವಾಗ ಕೊರೋನಾಗೂ ನಮಗೂ ಸಂಬಂಧ ಇಲ್ಲ ಅನ್ನೋ ಥರ ಬಿಹೇವ್ ಮಾಡ್ತಿದ್ದಾರೆ. ತುಂಬ ಜನ ಮಾಸ್ಕ್ ಹಾಕೊಳ್ಳೋದಿಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಿಲ್ಲ. ನಾವಿವತ್ತು ರಿಯಾಲಿಟಿ ಚೆಕ್ ಮಾಡಿದಾಗ ಬಹಳಷ್ಟು ಕಡೆ ಜನ ಮಾಸ್ಕನ್ನು ಹಾಕೊಂಡೇ ಇರಲಿಲ್ಲ. ಈಗ ಸರ್ಕಾರ ಟಫ್ ರೂಲ್ಸ್ ಜಾರಿಗೆ ತರ್ತಾ ಇದೆ. ಇನ್ನು ಬೆಂಗಳೂರಲ್ಲಿ ಜನರಿಗೆ ಅರಿವಿಗೆ ಬಂದಿದೆಯಾ ಈ ಥರ ಒಂದು ಹೊಸ ರೂಲ್ಸ್ ಬರ್ತಾ ಇದೆ, ಮಾಸ್ಕ್ ಹಾಕೊಳ್ಳದೆ ಬಂದರೆ ಭಾರಿ ದಂಡವನ್ನು ತೆರಬೇಕಾಗುತ್ತೆ ಅಂತ? ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್. ಆಗಲೇ ನೀವು ರಿಯಾಲಿಟಿ ಚೆಕ್ ಮಾಡಿದಾಗ, ಅಲ್ಲಿ ಗ್ರೌಂಡ್ ರಿಪೋರ್ಟ್ ಎಲ್ಲ ತೋರಿಸಿದಾಗ ತುಂಬ ಜನ ಮಾಸ್ಕೇ ಹಾಕೊಂಡಿರಲಿಲ್ಲ KR ಮಾರ್ಕೆಟ್ನಲ್ಲಿ. ಸೊ ಈಗ ಟಫ್ ರೂಲ್ಸ್ ಏನು ಬರ್ತಿದೆ, ಭಾರಿ ದಂಡ ತೆರಬೇಕು, ಅದ್ರ ಬಗ್ಗೆ ಅರಿವಿದೆಯಂತ ಜನರಿಗೆ? ಎಸ್ ಶರ್ಮಿತಾ, ಅಂದರೆ ಈಗ ಏನು ಸೋಂಕಿತರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಬಟ್ ಆದರೆ ಜನರ ನಿರ್ಲಕ್ಷ್ಯ ಕೂಡ ಹೆಚ್ಚಾಗಿರುವಂಥದ್ದು. ಬಟ್ ಮಾಸ್ಕ್ ಆಗದೆ ಓಡಾಡ್ತಾ ಇದ್ದಾರೆ. ಬಟ್ ಆದರೆ ಈಗ ನಗರ ಪ್ರದೇಶದಲ್ಲಿ ₹1000 ದಂಡವನ್ನು ಹೆಚ್ಚು ಮಾಡಿ ಸರ್ಕಾರ ಒಂದು ಆದೇಶವನ್ನು ಮಾಡಿರುವಂಥದ್ದು. ಬಟ್ ಇದ್ರ ಬಗ್ಗೆ ಕೂಡ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಸದ್ಯ ಈಗ ನಮ್ಮ ಜೊತೆ ಈ ಒಂದು KR ಮಾರ್ಕೆಟಲ್ಲಿ ಇದ್ದೇವೆ, ಗ್ರಾಹಕರಿದ್ದಾರೆ, ಅವರನ್ನೇ ಮಾತಾಡ್ಸೋಣ. ಮೇಡಮ್, ಈಗ ಮಾಸ್ಕ್ ಮತ್ತು ಸೋಷಿಯಲ್ ಡಿಸ್ಟೆನ್ಸ್ ಕಡ್ಡಾಯ ಮಾಡಿರುವಂಥದ್ದು. ಬಟ್ ಆದರೆ ಸೋಂಕಿತ ಜನ ಜಾಸ್ತಿ ಆಗ್ತಾ ಇದೆ. ಕೆಲವೊಂದು ಕಡೆ ಮಾಸ್ಕನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ಈಗ ಸದ್ಯ ₹1000 ದಂಡವನ್ನು ಮಾಡಿದ್ದಾರೆ. ಅದು ನಿಮ್ಮ ಗಮನಕ್ಕೆ ಬಂದಿದೆಯಾ? ಏನಾದ್ರ ಬಗ್ಗೆ ಏನು ಹೇಳ್ತೀವಿ ಮೇಡಮ್? ಇಲ್ಲ, ಹೌದು, ಬಂದಿದೆ ಗಮನಕ್ಕೆ. ಅವ್ರು ನಮ್ಮೊಳ್ಳೇದಕ್ಕೇ ಮಾಡಿದ್ದಾರೆ. ಈಗ ಎಷ್ಟೋ ಜನ ನಾವು ನೋಡಿದ್ದೀವಿ, ಮಾಸ್ಕ್ ಹಾಕ್ಕೊಳ್ಳಿ ಅಂತ ಹೇಳಿದ್ರು ಹಾಕ್ಕೊಳ್ದೆ ನೆಗ್ಲೆಕ್ಟ್ ಮಾಡಿ ಓಡಾಡ್ತಾ ಇರ್ತಾರೆ. ಇದರಿಂದ ಅವ್ರಿಗೂ ಅವ್ರ ಫ್ಯಾಮಿಲಿಯವ್ರಿಗೂ ಸುಮ್ಮನೆ ಖರ್ಚಿನ ಜೊತೆಗೆ ಅವ್ರ ಹೆಲ್ತು ಇದಾಗತ್ತೆ. ಮತ್ತು ಏನೋ ಸಾವು ಜಾಸ್ತಿ ಆದರೆ ಸಾವು ಜಾಸ್ತಿ ಆಯಿತು ಅಂತ ಅದಕ್ಕೂ ಗೌರ್ಮೆಂಟ್ಗೆ ಅಂತಾರೆ, ಎಲ್ಲದಕ್ಕೂ ಗೌರ್ಮೆಂಟ್ಗೆ ಬೈಯೋದ್ರ ಬದಲು ಕಡೆ ಪಕ್ಷ ಈ ಥರನಾರು ಹೇಳೋದ್ರಿಂದ ಹಾಕ್ತಾರೆ ಜನ ಅಂತ ಹೇಳ್ಬಿಟ್ಟು ಜಾಸ್ತಿ ಮಾಡಿದ್ದಾರೆ. ಜಾಸ್ತಿ ಮಾಡಿರೋ ಭಯಕ್ಕೋಸ್ಕರನಾರು ಜನ ಹಾಕೊಳ್ಳಿ ಅನ್ನೋದಷ್ಟೇ ನಮ್ಮದು ಅಭಿಪ್ರಾಯ ಸರ್. ಕೆಲವೊಂದು ಕಡೆ ಏನು ಅಲಿಗೇಷನ್ಸ್ ಮಾಡ್ತಾರಂದ್ರೆ ಸಡನ್ನಾಗಿ ₹1000 ಮಾಡಿದ್ರೆ ನಮ್ಮ ಹತ್ರ ದುಡ್ಡಿರಲ್ಲ, ಈ ಥರ ಮಾಡೋದ್ರಿಂದ ಸರ್ಕಾರ ಜಾಗೃತಿ ಮಾಡಿಸಿದ್ರೆ ಒಳ್ಳೇದು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಏನು ಹೇಳ್ತಾರೆ? ಮರಿದಲ್ಲೇ ಹಾಕೊಂಡ್ಬರ್ಬೇಕು. ಅಂದರೆ ಈಗ ಅವ್ರು ಮಾಡಿದ್ದಾರೆ ಅಂತ ಅಂದಮೇಲೆ ಅವ್ರು ಅದು ನೆನಪಿರುತ್ತಲ್ವ, ಈಗ ಮಾಡಿರೋದು ನಮಗೆ ನೆನಪಿರುತ್ತೆ ಅಂತ ಅಂದಮೇಲೆ ಅವ್ರು ಫೈನ್ ಹಾಕ್ತಾರೆ ಅಂತನಾದರೂ ಜನ ಹಾಕ್ಕೊಂಡ್ಬಂದರೆ ಅವ್ರಿಗೆ ಒಳ್ಳೇದು. ಇದರಿಂದ ಅವ್ರಿಗೆ ಜನರಿಗೆ ಅಂತಾನೆ ಹೆಲ್ಪ್ ಆಗುತ್ತೆ ಹೊರತು ಅವ್ರಿಗೆ ಗೌರ್ಮೆಂಟ್ಗೆ ಏನು ಆಗೋದಿಲ್ಲ. ಇವ್ರು ಜನ ಆ ಕಾರಣದಿಂದನಾದ್ರು ಜನ ಹಾಕ್ಕೊಳ್ಳಿ ಅಂತ. ಅದೇ ರೀತಿ ಇನ್ನೊಬ್ರು ಇದ್ದಾರೆ, ಮಾತಾಡ್ಸೋಣ. ಸರ್, ಇದ್ರ ಬಗ್ಗೆ ಹೇಳ್ತೀರಿ, ದಂಡ ನಗರ ಪ್ರದೇಶದಲ್ಲಿ ₹1000 ಆಗಿದೆ. ಬಟ್ ಇದ್ರ ಜನ ಸರಿಯಾಗಿ ಮಾಸ್ಕ್ ಆಗ್ತಾ ಇಲ್ಲ ಬೇರೆ ಕಡೆ ಎಲ್ಲ ಅಲ್ಲ, ಇದು ದಂಡ ಜಾಸ್ತಿ ಆಗಿದೆ, ಇದು ಸರಿನಾ ತಪ್ಪು ಅಂತ ಹೇಳೋದಕ್ಕಿಂತ ಜನನೇ ಅವರೇ ಓನಾಗಿ ಹಾಕ್ಕೊಳ್ಳೋದಕ್ಕೆ ಮಾಸ್ಕನ್ನ ಇದು ಮಾಡಿದ್ರೆ ಈ ದಂಡ ಅನ್ನೋದು ಇರೋದೇ ಇಲ್ಲ. ಈಗ ದಂಡ ಮಾಡ್ತಿದ್ದಾರೆ ಅಂದರೆ ಜನ ಮಾಸ್ಕ್ ಹಾಕ್ತಿಲ್ಲ ಅಂತ ಹೇಳ್ಬಿಟ್ಟು ದಂಡ ಮಾಡ್ತಾ ಇದ್ದಾರೆ. ಎಲ್ಲರೂ ನೋಡ್ತಾ ಇದ್ದೀರಾ, ಸುಮ್ಮನೆ ಮಾರ್ಕೆಟಿಗೆ ಬಂದ್ರೇ ಗೊತ್ತಾಗತ್ತೆ. ಜನ ಬರ್ತಾರೆ, ಇಲ್ಲಿ ಫೀಟಲ್ಲಿ ಇಷ್ಟು 3 ಫೀಟ್ ಎಲ್ಲ ಜಾಸ್ತಿ ಇರಬೇಕು ಅಂತ ಹೇಳ್ತಾರೆ, ಅದೆಲ್ಲ ಇರೋದಿಲ್ಲ. ಯಾರೂ ಅದನ್ನು ಮಾಡ್ತಾ ಇಲ್ಲ, ಮಾಡಲಿ ಅಂತ ಮಾಡ್ತಾ ಇದ್ದಾರೆ. ಇದು ಸುಲಿಗೆನೂ ಆಗಬಾರ್ದು, ಬಟ್ ಒಂಥರ ಅವೇರ್ನೆಸ್ ಥರ ಆದರೆ ಒಳ್ಳೆಯದು ಅಂತ ಅನ್ಸುತ್ತೆ ಸರ್. ಅಂದರೆ ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ಪರ್ ಡೇ ಬೆಂಗಳೂರಲ್ಲಿ 3ರಿಂದ 4,000 ಪಾಸಿಟಿವ್ ಕೇಸ್ ಬರ್ತಾ ಇದೆ. ಜನ ಈಗ ತುಂಬ ಕೇರ್ಫುಲ್ಲಾಗಿ ಅಂದರೆ ಯಾವುದೇ ರೀತಿ ನೆಗ್ಲೆಕ್ಟಲ್ಲಿ ಓಡಾಡ್ತಾ ಇರೋದು, ಕೇರ್ಫುಲ್ ಇಲ್ಲ, ಏನೂ ಇಲ್ಲ, ಒಂದು ಮುನ್ನೆಚ್ಚರಿಕೆ ಕ್ರಮಗಳಿಲ್ಲ, ಮಾಸ್ಕ್ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಜನರ ಬಗ್ಗೆ ಏನು ಹೇಳ್ತೀರಿ? ಇದ್ರ ಬಗ್ಗೆ ಇಲ್ಲ, 100% ಇದು ನಡೀತಾನೆ ಇದೆ. ಸರ್ಕಾರ ಯಾವ ಸರ್ಕಾರ ಬಂದರೂ ಇದನ್ನೆಲ್ಲ ಏನೂ ಮಾಡೋಕ್ಕಾಗಲ್ಲ. BJP ಗೌರ್ಮೆಂಟ್, JDS ಯಾವ್ದು ಬಂದರೂ ಏನೂ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಜನಕ್ಕೆ ಬರಬೇಕು. ನಾನು ಹುಷಾರಾಗಿರ್ತೀನಿ ಅಂತ ಹೇಳಿದ್ರೆ ಅವ್ನು ಹುಷಾರಾಗಿರೋ, ನನ್ನ ಫ್ಯಾಮಿಲಿ ನೋಡ್ಕೋಬೇಕು ಅಂದರೆ ನಾನು ಹುಷಾರಾಗಿರಬೇಕು. ನಾನು ಹುಷಾರಾಗಿದ್ದರೆ ಫ್ಯಾಮಿಲಿ ಚೆನ್ನಾಗಿರುತ್ತೆ. ಆ ಥರ ಅವ್ರಿಗೆ ಅವೇರ್ನೆಸ್ ಬಂದರೆ 100% ಎಲ್ಲ ಸರಿ ಆಗ್ತಾ ಹೋಗುತ್ತೆ. ಎಸ್, ಇಲ್ಲಿದೆ ಮಾರುಕಟ್ಟೆಗೆ ಬಂದಂತಹ ಗ್ರಾಹಕರು ಕೂಡ ಅದು ಹೇಳ್ತಾ ಇರುವಂಥದ್ದು. ಅವರ ಫ್ಯಾಮಿಲಿ ಮೆಂಬರ್ಸ್ ಹೇಳಿದ್ರು, ಏನಂದರೆ ನಮಗೆ ಅದರ ಬಗ್ಗೆ ಅರಿವು ಬರಬೇಕು. ಯಾವುದೇ ಸರ್ಕಾರ ಆಗಿರ್ಬೋದು, ಪೊಲೀಸರು ಬಂದು ನಮಗೆ ಜಾಗೃತಿ ಮೂಡಿಸೋದಲ್ಲ, ಆ ಜಾಗೃತಿ ನಮ್ಮಲ್ಲಿ ಬಂದರೆ ಮಾತ್ರ ಅದು ಬದಲಾವಣೆ ಸಾಧ್ಯ ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಗಂಗಾಧರ್ ವಾಗಟ ತಮ್ಮೆಲ್ಲ ಇನ್ಫಾರ್ಮೇಷನ್ಗೆ. ಫಸ್ಟ್ ಇಚ್ಛಾಶಕ್ತಿ ಅನ್ನೋದಿರಬೇಕು. ಯಾರು ಏನೇ ಫೋರ್ಸ್ ಮಾಡಿದ್ರು ಕೂಡ ಅವ್ರಿಗೆ ಫಸ್ಟ್ ಇಷ್ಟ ಇರಬೇಕು. ನಮ್ಮ ಫ್ಯಾಮಿಲಿ ಮೆಂಬರ್ಸನ್ನು, ನಮ್ಮ ಸಂಬಂಧಿಕರನ್ನ, ನಮ್ಮ ಫ್ರೆಂಡ್ಸನ್ನು ಕೊರೋನಾದಿಂದ ಬಚಾವಾಗಬೇಕು ಅಂದರೆ ಫಸ್ಟ್ ನಾವು ಎಚ್ಚರಿಕೆಯಿಂದ ಇರಬೇಕು. ಹೊರಗಡೆ ಹೋಗುವಾಗ ಮಾಸ್ಕ್ ಹಾಕೊಳ್ಳಬೇಕು ಅಂತ ಹೇಳ್ಬಿಟ್ಟು. ಇನ್ನು ಈ ಕೊರೋನಾ ಬಗ್ಗೆ ಜೊತೆಗೆ ಹೊಸ ಮಾಸ್ಕ್ ರೂಲ್ಸ್ ಏನೇನು ಹೇಳುತ್ತೆ ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ಅಪ್ಡೇಟ್ ಬೇಕು ಅಂತಂದರೆ ನೀವು ಏನು ಮಾಡಬೇಕು? ವೆರಿ ಸಿಂಪಲ್, kannada.news18.comಗೆ ಲಾಗಿನ್ ಆಗಿ ಇವತ್ತಿನ ಮೇಜರ್ ಸುದ್ದಿ, ಕ್ಷಣದ ಮಾಹಿತಿಯನ್ನು ಪಡ್ಕೊಳ್ಬೋದು. ಇದೇ ವಿಚಾರವಾಗಿ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀವಿ ಒಂದು ಬ್ರೇಕ್ ಆದ್ಮೇಲೆ. ತರಕಾರಿ ಹರಿಯಾಕತ್ತಿದ್ವಿ ರೀ ಸರ್, ಎಲ್ಲ ಹೋಳಿಗೆ ಕೊಚ್ಕೊಂಡು ಹೋಗ್ಬಿಟ್ಟೈತ್ರಿ ಸರ್. ನಮ್ಮಲ್ಲಿ ಮಾತ್ರ ಜಲಕಂಟಕದ ಕಂಪ್ಲೀಟ್ ಕವರೇಜ್.
ಮತ್ತೆ ಆತಂಕದಲ್ಲಿ ಇಲ್ಲಿ ಜನರಿದ್ದಾರೆ. ಬೆಳಗಾವಿ ಜಿಲ್ಲೆಯಾದ್ಯಂತ ಈಗ ಪ್ರವಾಹದ ಆತಂಕ ಸೃಷ್ಟಿಯಾಗಿರ್ತಕ್ಕಂಥದ್ದು. ಈ ಸಲ ಹತ್ರ ನೀರು ಬಿಟ್ಟಾರೆ ಸರ್. ಮಹಾಪ್ರವಾಹ ಮೆಗಾ ಕವರೇಜ್ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಮಾತ್ರ. ಸ್ಟಾರ್ಟಿಂಗಲ್ಲಿ ನಮಗೆ ಭಯ ಇತ್ತು. ನಮ್ಮದು ಹಳೆ ಆಫ್ಟರ್ ಲೈಫ್ ನೆನಪಿಗೆ ಬಂತು. ಅವ್ರು ಮೊದಲು ಹೇಳಿದ್ರು ಇದಕ್ಕೆ ಮೆಡಿಸನ್ ಇಲ್ಲ, ಸ್ವಲ್ಪ ವೈರಸ್ ಕಾಣಿಸ್ತಿದೆ ಅಂತ ಹೇಳಿದ್ರು ಅಷ್ಟೇ. ಸ್ಟ್ರಿಕ್ಟ್ಲಿ ನೀವು ಮೈಂಡ್ನ ರಿಕವರ್ ಮಾಡ್ಕೋಬೇಕಷ್ಟೆ. ನಕ್ಸಲೈಟ್ಸ್ ಥರ ಟ್ರೀಟ್ ಮಾಡೋಕ್ಕೆ ಶುರು ಮಾಡಿದ್ರು. 1 ವೀಕ್ ಆದಮೇಲೆ ನಾನು ಡಿಸ್ಚಾರ್ಜ್ ಆದಮೇಲೆ ಈಗ ಒಬ್ಬೊಬ್ಬರೇ ಹೌದಾ ಏನು ಪ್ರಾಬ್ಲಮ್ ಇಲ್ವಾ ಚೆನ್ನಾಗಿದ್ದೀರಾ ಅಂತ ಈಗ ಜನ ಸ್ವಲ್ಪ ಮಾತಾಡೋಕ್ಕೆ ಶುರು. 1 ವೀಕು ಕರೆಕ್ಟಾಗಿ ಶುದ್ಧವಾಗಿ ಎಲ್ಲ ಇದ್ದರೆ ನಾವು ಆ ಕೊರೋನಾ ಅನ್ನೋದು ಒದ್ದು ಓಡಿಸ್ಬೋದು. ಮದ್ದು ಟೈಮ್ ತೆಗೆದುಕೊಂಡರಿಂದ ನಾನು ಊಟೋಪಚಾರ ಮಾಡೋದ್ರಿಂದ ನನ್ನ ಕಾಯಿಲೆಗಳಿಂದ ನಾನು ಗುಣಪಟ್ಟೆ. ಕಾಯಿಲೆಗೆ ಭಯಪಡದೆ ಧೈರ್ಯದಿಂದ ಎದುರಿಸಬಲ್ಲೆ ಎಂಬ ನನಗೆ ಧೈರ್ಯ ಇತ್ತು. ಅದರಿಂದಾಗಿ ನಾನು ಎಲ್ಲ ಕಾಯಿಲೆಗಳನ್ನು ಸಂಕಷ್ಟಗಳನ್ನು ಎದುರಿಸಿ ಮನೆಗೆ ಬಂದೆ. ನಾನು 18ನೇ ತಾರೀಕೆ ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದೆ. ಊಟ ಬರೋದು ಟೈಮ್ಗೆ ಮತ್ತು ಅವಾಗ ಒಂದು ಕ್ಲೀನ್ ಮಾಡ್ಕೊಂಡು ಹೋಗೋದು. ಡಾಕ್ಟ್ರ್ ಬಂದುಬಿಟ್ಟು ಅವಾಗ ಇನ್ಸ್ಪೆಕ್ಟ್ ಮಾಡಿಕೊಂಡು ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು 27th ಈವ್ನಿಂಗ್ ನನ್ನ ಡಿಸ್ಚಾರ್ಜ್ ಮಾಡಿದ್ರು. ವೆಲ್ಕಮ್ ಬ್ಯಾಕ್. ಸರ್ಕಾರದಿಂದ ಹೊಸ ರೂಲ್ಸ್ ಜಾರಿಗೆ ಬಂದಿದೆ. ಕಲಬುರಗಿ ಜನರಿಗೆ ಇದ್ರ ಬಗ್ಗೆ ಅರಿವಿದೆಯಾ ಇಲ್ವಾ, ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಶಿವರಾಮ ಸುಂಡಿ, ಆಗಲೇ ನೀವು ರಿಯಾಲಿಟಿ ಚೆಕ್ ಮಾಡಿ ಆ ಗ್ರೌಂಡ್ ರಿಪೋರ್ಟ್ ಎಲ್ಲ ತೋರಿಸ್ತಾ ಇದ್ದಾಗ ತುಂಬಾ ಜನ ಅಂದ್ರೆ ಈ ಮಾರ್ಕೆಟ್ ಪ್ಲೇಸ್ ನಲ್ಲೇನೆ ಹಾಕೊಂಡ್ತಾ ಇರ್ಲಿಲ್ಲ ಮಾಸ್ಕ್ ನ. ಅಟ್ಲೀಸ್ಟ್ ಸರ್ಕಾರ ಒಂದು ಹೊಸ ರೂಲ್ಸ್ ತಂದಿದೆ, ಭಾರಿ ದಂಡ ಕಟ್ಟಬೇಕಾಗತ್ತೆ ಇನ್ಮೇಲೆ, ಅದ್ರ ಬಗ್ಗೆ ಅರಿವಿದೆಯಾ ಜನರಿಗೆ? ಶರ್ಮಿತಾ, ಇದ್ರ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವ್ರು ಬರ್ತಾ ಇರೋದನ್ನ ನೋಡಿದ್ರೆ ಅರ್ಥ ಆಗುತ್ತೆ ಅಷ್ಟರ ಮಟ್ಟಿಗೆ. ಅಂದ್ರೆ ಅವ್ರಿಗೆ ಯಾವುದೇ ರೀತಿ 100 ರೂಪಾಯಿಂದ 1000 ರೂಪಾಯಿ ದಂಡ ಏರಿಕೆ ಆಗಿದೆ ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಅಂತಾನೆ ಹೇಳ್ಬೋದು. ನಾವೀಗ ಕಲಬುರಗಿ ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿದ್ದೇವೆ. ಜನರನ್ನೇ ಮಾತಾಡ್ಸೋಣ, ಅಂದ್ರೆ ಎಷ್ಟರ ಮಟ್ಟಿಗೆ ಅವ್ರಿಗೆ ನಾಲೆಡ್ಜ್ ಇದೆ ಅಂತೇಳಿ. ಈಗ ಮಾಸ್ಕ್ ಹಾಕೊಂಡಿಲ್ಲಲ್ಲ, ಈಗ ದಂಡ ಜಾಸ್ತಿ ಮಾಡಿದ್ರೆ ಗೊತ್ತಿದೆ ಮಾಹಿತಿ, ಮತ್ತೆ ಈ ತೊಂದರೆ ಆಗತ್ತಂತ ಮಾಹಿತಿ ಇದೆ ಹಾ. ಮತ್ತೆ ಇದೇ ತರ ಮಾಸ್ಕ್ ಹಾಕೊಂಡಿಲ್ಲಲ್ಲ? ಹಾಕೊಂಡಿಲ್ರಿ ಸರ್, ಹಾಕೊಂಡಿಲ್ಲ. ಅರ್ಧಂಬರ್ಧ ಹಾಕೊಂಡ್ರೆ ಹೆಂಗಪ್ಪ, ಇದಾಗ್ಬೇಕಲ್ವಾ? ಹೌದು. ಒಂದ್ ನಿಮಿಷ, ಮತ್ತೆಷ್ಟು ಮಂದಿಗೆ ಮಾತಾಡಿಸ್ತೀನಿ ಶರ್ಮಿತಾ. ಈಗ ನೀವು ಮಾಸ್ಕ್ ಹಾಕೊಂಡಾರ್ದ್ರೆ ಮಾರ್ಕೆಟಿಗೆ ಬಂದಿರಿ, ಏನ್ ತೊಂದರೆ ಆಗುತ್ತಂತ ಅನ್ಸಲ್ವಾ? ಇಲ್ಲ, ಜನರು ಎಲ್ಲರೂ ಒಬ್ರು ಹಾಕೋತಾರ, ಒಬ್ರು ಹಾಕಂಬಲ್ಲ. ಇದು ಎಲ್ಲರಿಗೆ ಒಂದು ಇದಾಗಿಬಿಟ್ಟದ. ಯಾವುದು ಕಡ್ಡಾಯವಾಗಿ ಇದು ಹಾಕೋಬೇಕಂತೇಳಿ ಯಾರು ಇದು ಒತ್ತಾಯ ಇಲ್ಲ ಅಂತ. ಅಂದ್ರೆ ಈಗ ದಂಡನೂ ಜಾಸ್ತಿ ಮಾಡಿದಾರಲ್ವಾ? ಇಲ್ಲ, ದಂಡ ಮಾಡಿದರೆ ಈ ಕಡೆ ಕೆಲವು ಈ ನಮ್ಮ ಗುಲ್ಬರ್ಗ ಡಿಸ್ಟ್ರಿಕ್ಟಲ್ಲಿ ಯಾವುದೂ ಇದಿಲ್ಲ, ಪ್ರೆಷರ್ ಅಂಬೋದು ಯಾವುದೂ ಇದಿಲ್ಲ ಜನರಿಗೆ. ಅದಕ್ಕೆ ಎಲ್ಲರೂ ಸಾರ್ವಜನಿಕವಾಗಿ ಎಲ್ಲರೂ ಕೆಲವರು ಹಾಕೋತಾರೆ, ಕೆಲವರು ಬಿಡ್ತಾರೆ. ಹಿಂಗೆ ತಮ್ಮ ಇದು ನಿರೀಕ್ಷೆದಲ್ಲಿ ಇದ್ದಾರೆ. ಹೌದಾ? ಈಗ ಇನ್ನೂ ಒಂದಿಷ್ಟು ಮಂದಿಗೆ ಮಾತಾಡಿಸ್ತೀನಿ. ಇಲ್ಲಿ ಮಹಿಳೆ ಬರ್ತಾ ಇದಾರೆ. ಒಂದ್ ನಿಮಿಷಮ್ಮ, ಈಗ ನೋಡು, ನಾನು ಕೇಳಿದ ಕೂಡಲೇ ನೀವು ಮುಖಕ್ಕೆ ಮುದ್ದಿ ಸುಟ್ಕೊಂಡ್ರಿ ಹೆಂಗ? ಈಗ ಮಾಸ್ಕ್ ಹಾಕೊಂಡಿಲ್ಲ, ಹೌದಾ? ತೊಂದ್ರೆ ಆಗತ್ತಂತ ಗೊತ್ತಿಲ್ವಾ? ಸೆರೆ ಕಟ್ಕೊಂಡ್ ಬಿಚ್ಚೇವ್ರಿ. ಹೌದ್ರಿ, ದಂಡ ಹಾಕ್ತಾರಂತನೂ ಗೊತ್ತದ? ನಮ್ಗೇನ್ ಹಳ್ಳಿಯವ್ರು ನಮ್ಗೇನ್ ಗೊತ್ತಾಗಿಲ್ರಿ. ಅಲ್ಲ, ಮಾಸ್ಕ್ ಹಾಕೋಬೇಕಂತ ಏನಾರ ಮಾಹಿತಿ ಅದ? ಹೋಗ್ಲಿ, ಅಲ್ಲಿ ಹಳ್ಳಿ ಮೇಲೆ ಏನೋ ಹಾಕೋಲ್ಲ, ಎಲ್ಲಿಗೆ ಹೋಗಲ್ಲೇ ಬರಲ್ರಿ. ಹಳ್ಳಿ ಜನನೇ ಇದ್ದೇವೆ ಸರ್ ನಾವು. ಎಲ್ಲಿ ಬಾಜಾರ್ಗೆ ಹೋಗಲ್ಲ, ಎಲ್ಲಿಗೆ ಹೋಗಲ್ಲ. ಮನೆಗೆ ಮಕ್ಕಳು ತರ್ತಾರ, ಅಡಿಗೆ ಮಾಡೋದು, ಏನು ಮಾಡಲ್ರಿ. ಇದು ಶರ್ಮಿತಾ, ಮತ್ತೊಂದು ಈಗ ಮಾತಾಡಿಸ್ತೀನಿ. ಈಗ ವೃದ್ಧೆ ಬಂದಿದ್ದಾಳೆ. ಈಗ ಮಾರ್ಕೆಟಿಗೆ ಬಂದಿಯಮ್ಮ, ಮಾಸ್ಕ್ ಹಾಕೊಳ್ಳಾರ್ದನೆ ಬಂದಿ, ಮೊದಲೇ ವಯಸ್ಸಾಗಿದೆ, ಏನ್ ತೊಂದರೆ ಆಗತ್ತಂತ ಅನ್ಸಲ್ವಾ? ಎಲ್ಲ ಅಲ್ಲ, ಮಾಸ್ಕ್ ಒಳಗೆ ಇಟ್ಕೊಂಡ್ರಲ್ಲ, ಹೊರಗಡೆ ಮೂತಿಗೆ ಹಾಕೊಳ್ಬೇಕಲ್ವಾ? ಅಲ್ಲ, ಈಗ ಪೊಲೀಸರು ದಂಡ ಜಾಸ್ತಿ ಮಾಡಿದ್ರೆ 1000 ರೂಪಾಯಿ ದಂಡ ಮಾಡಿದ್ದಾರೆ. ಮಾಹಿತಿ ಅದ? ಹೋಗ್ಲಿ, ಮಾಹಿತಿ ಅದ. ಮತ್ತೇನು ಮಾಸ್ಕ್ ಹಾಕೋತೀರಿ? ಇದು ಶರ್ಮಿತಾ, ಒಟ್ಟಾರೆ ಏನದ, ಮಾಸ್ಕ್ ನಾವೇನು ಕ್ಯಾಮ್ರಾ ತಗೊಂಡು ಹೋದಂತ ಸಂದರ್ಭದಲ್ಲಿ ಮಾಸ್ಕ್ ಹಾಕೊಳ್ತಾ ಇದಾರೆ. ನಾವು ದಂಡದ ಬಗ್ಗೆ ಮಾಹಿತಿ ಇಲ್ಲ ಅಂತಂದ್ರೆ, ಒಟ್ಟಾರೆ ಏನಿದೆ,
ಮಾಸ್ಕ್ ಬಗ್ಗೆ ಹಾಕೊಳ್ಳೋದ್ರ ಬಗ್ಗೆ ಯಾರಿಗೂ ಮಾಸ್ಕ್ ಇಟ್ಕೊಳ್ತಾರೆ, ಬಟ್ ಒಂಥರ ಶೋಕಿ ಅನ್ನೋ ರೀತಿಯಲ್ಲೇನೆ ಕಲಬುರಗಿನಲ್ಲಿ ಇಟ್ಕೊಂಡು ಅಡ್ಡಾಡ್ತಾ ಇದ್ರೆ ಹೊರತಾಗಿ ಮುಖಕ್ಕೆ ಹಾಕೋಬೇಕಾಗಿತ್ತು ಆ ಮುಖಕ್ಕೆ ಹಾಕೊಳ್ಳಾರ್ದೇನೆ ಅಡ್ಡಾಡ್ತಾ ಇದ್ರೆ. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಅವರೇ ತೊಂದರೆ ಅನುಭವಿಸ್ತಾರೆ ಅಂತ ಹೇಳ್ಬೋದು. ಒಟ್ಟಾರೆ ಏನು ಪೊಲೀಸರಿಂದ ಏನು ದಂಡ ಜಾಸ್ತಿ ಮಾಡಿದ್ರೆ ಅದ್ರ ಬಗ್ಗೆ ಬಹಳಷ್ಟು ಜನರಿಗೆ ಮಾಹಿತಿ ಇಲ್ಲ ಶರ್ಮಿತಾ. ಥ್ಯಾಂಕ್ ಯು ಶಿವರಾಮ ಸುನೀತಾ ಮಲ್ಲ ಇನ್ಫಾರ್ಮೇಶನ್ಗೆ.